ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ವಿಚಾರವನ್ನ ಆಗಾಗ ಪ್ರಸ್ತಾಪ ಮಾಡ್ತಾ ಇರುವಂತ ಡಿ.ಕೆ. ಶಿವಕುಮಾರ್ ಕೆಲ ಉದ್ಯಮಿಗಳನ್ನೆಲ್ಲ ಕರೆದು ಅವ್ರ ಸಲಹೆ ಪಡೆಯುವಂತ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಾಗಿನ ಸಭೆ ನಡೀತು. ಇದೆಲ್ಲ ಒಂದ್ ಕಡೆ. ಮತ್ತೊಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿಗೆ ಸಂಬಂಧಪಟ್ಟಾಗಿನ ಖಾತೆಯನ್ನ ಅವರು ಪಡೆಯುವಂತ ಸಂದರ್ಭದಲ್ಲಿ ಬಹಳ ತಕರಾರು ಏಳಿಸ್ತಾ ಇದ್ದಂತವ್ರು ಅಂದ್ರೆ ಕೃಷ್ಣ ಬೈರೇಗೌಡರು. ಯಾಕಂದ್ರೆ ಅದರಲ್ಲಿ BDA ಇರಲಿಲ್ಲ, BMRDA ಇರಲಿಲ್ಲ. ಅಂತೂ ಒಲ್ಲದ ಮನಸ್ಸಿನಿಂದ ಅವರೀಗ ಖಾತೆಯನ್ನೇನೋ ವಹಿಸ್ಕೊಂಡಿದ್ದಾರೆ. ಬಟ್ ಖಾತೆ ವಹಿಸ್ಕೊಂಡಿರುವಂತಹ ಸಂದರ್ಭದಿಂದಲೂ ಕೂಡ ಅಧಿಕಾರಿಗಳ ಚಳಿ ಬಿಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕೆಲಸಕ್ಕೆ ಅಂದ್ರೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆ ಅನ್ಸ್ತಾ ಇರೋದು ಅಂತಾರೆ ಬಹುಶಃ ಕೃಷ್ಣ ಬೈರೇಗೌಡರಂತ ಸಚಿವರ ಕಾರ್ಯವೈಖರಿಯನ್ನ ನೋಡಿ. ಇವತ್ತು ಕೂಡ ಅಷ್ಟೇ ವೈಟ್ ಟ್ಯಾಪಿಂಗ್ ವಿಚಾರವನ್ನ ಇಟ್ಕೊಂಡು ಹಲವು ಅಧಿಕಾರಿಗಳ ಚಳಿ ಬಿಡಿಸಿದ್ರು. ಯಾಕೆ ಕಾಮಗಾರಿ ಬಹಳ ವಿಳಂಬ ಆಗ್ತಾ ಇದೆ, ಅದರ ಜೊತೆಗೇನೆ ಕಾಮಗಾರಿಯ ಗುಣಮಟ್ಟ, ಈ ಎಲ್ಲ ವಿಚಾರಗಳನ್ನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ರೀತಿಯಲ್ಲಿ ಸಚಿವರ ಕಾರ್ಯವೈಖರಿ ಕಂಡು ಬರ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬ. ಈ ಮುಖ್ಯ ರಸ್ತೆಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ. ನಮ್ಮ ಬೆಂಗಳೂರು ದೇಶ ಮಾತ್ರ ಅಲ್ಲ, ವಿಶ್ವದ ಗಮನ ಸೆಳೀತಾ ಇದೆ. ಆರ್ಥಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ಅಪಾರ ಖ್ಯಾತಿ ಗಳಿಸಿದೆ. ಇಂದು ಜಗತ್ತಿನ ಪ್ರಮುಖ ನಗರಗಳ ಸಾಲಿನಲ್ಲಿ ಗುರುತಿಸಿಕೊಂಡಿದೆ. ಇಂಥ ಹೊತ್ತಿನಲ್ಲೇ ಸಿಲಿಕಾನ್ ಸಿಟಿಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಹೆಜ್ಜೆ ಇಟ್ಟಿದ್ದಾರೆ. ಉದ್ಯಮಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪಾಲಿಸಿ ಮೇಕಿಂಗ್ ಸಂಬಂಧ ಉದ್ಯಮಿಗಳ ಜೊತೆ ಸಿಎಂ ಡಿ.ಕೆ. ಸಮಾಲೋಚನೆ ಮಾಡಿದ್ದಾರೆ. ವಿಶ್ವದ ಮಹಾನಗರದ ಜೊತೆ ಯಾವ ರೀತಿ ಕಾಂಪಿಟೇಟ್ ಮಾಡಬೇಕು, ಅಭಿವೃದ್ಧಿಗೆ ಏನೇನ್ ಆಗ್ಬೇಕು ಅನ್ನೋ ಸಲಹೆಗಳನ್ನ ಉದ್ಯಮಿ ಕಿರಣ್ ಮಜುಂದಾರ್ ಜೊತೆ ಚರ್ಚೆ ಮಾಡಲಾಯಿತು. ಸಭೆಯಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ತಜ್ಞರು ಸಭೆಯಲ್ಲಿ ಭಾಗಿಯಾಗಿದ್ರು. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, BDA ಅಧ್ಯಕ್ಷ ಎನ್.ಎ. ಹ್ಯಾರಿಸ್, ಹಿರಿಯ ಅಧಿಕಾರಿಗಳು ಭಾಗಿಯಾದ್ರು. ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದ ಸಿಎಂ ಡಿ.ಕೆ. ಶಿವಕುಮಾರ್ ಬೆಂಗಳೂರಿನ ಉಜ್ವಲ ಭವಿಷ್ಯಕ್ಕೆ ಸರ್ಕಾರ ಬದ್ಧ ಅಂತ ಹೇಳಿದ್ದಾರೆ. ಕೈಗಾರಿಕಾ ವಲಯದ ನಾಯಕರು, ನವೋದ್ಯಮಿಗಳು ಹಾಗೂ ನಾಗರಿಕ ಅಭಿಪ್ರಾಯಗಳು ಅತ್ಯಂತ ಮಹತ್ವವಾಗಿದ್ದು, ಸುಸ್ಥಿರ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಮತ್ತು ವಾಸಯೋಗ್ಯ ಬೆಂಗಳೂರನ್ನು ನಿರ್ಮಿಸುವಲ್ಲಿ ಅವರ ದೃಷ್ಟಿಕೋನಗಳು ನಮಗೆ ಮಾರ್ಗದರ್ಶನ ನೀಡಲಿವೆ. ಉಜ್ವಲ, ಸಮಗ್ರ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಬೆಂಗಳೂರನ್ನು ನಿರ್ಮಿಸಲು ಎಲ್ಲ ಹಿತಾಸಕ್ತಿ ಪಕ್ಷಗಳೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸುವ ನಮ್ಮ ಸರ್ಕಾರದ ಬದ್ಧತೆ ಮುಂದುವರೆಯಲಿದೆ. ಬೆಂಗಳೂರು ರಸ್ತೆ ಸೇರಿದಂತೆ ಅಭಿವೃದ್ಧಿ ವಿಚಾರದಲ್ಲಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳ ಜೊತೆ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ವೈಟ್ ಟ್ಯಾಪಿಂಗ್ ವಿಚಾರದಲ್ಲಿ ಬಿ-ಸ್ಮೈಲ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲಿ ಒಂದು ಎಲಿವೇಟೆಡ್ ರೋಡ್ ಮಾಡಬೇಕು ಅಂತ ಅಂದಿದ್ರೆ, ಇವತ್ತೆಲ್ಲ ನಾಳೆ ಎಲಿವೇಟೆಡ್ ರೋಡ್ ಮಾಡಲೇಬೇಕು ಅಂತಿದ್ರೆ ವೈ ಡಿಡ್ ಯು ಡು ವೈಟ್ ಟಾಪಿಂಗ್? ಈಗ ಮಾಡಿದ್ ವೇಸ್ಟ್ ಆಗೋದಿಲ್ವಾ? ಏನ್ ಉಳಿತದೆ? ನೀವು ಸೆಂಟ್ರಲ್ ರೋಡ್ ಅಲ್ಲೇ ಕಟ್ ಮಾಡ್ತೀರಾ. ಮೀಡಿಯನ್ ಇದ್ದಿದ್ರೆ ಬೇರೆ, ರಿಂಗ್ ರೋಡ್ ಅಲ್ಲಿ ಮೀಡಿಯನ್ ಇತ್ತು, ಸ್ವಲ್ಪ ಹಾಳಾಗಿದೆ. ಮುಖ್ಯ ರಸ್ತೆ ಹಾಳಾಗದಂತೆ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕ್ರಮ ಆಗುತ್ತೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ರು. ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಪದೇ ಹಾಳಾಗೋದನ್ನ ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು. 30 ವರ್ಷ ಅದೇ ರಸ್ತೆಯನ್ನ 5 ಬಾರಿ 6 ಬಾರಿ ನಾವು ಆಸ್ಫಾಲ್ಟ್ ಮಾಡೋಕೆ ಹೋದ್ರೆ 1ಕ್ಕೆ 5ರಷ್ಟು ಖರ್ಚಾಗುತ್ತೆ. ಅದರ ಬದಲಿಗೆ 1:2 ಟೈಮ್ಸ್ ಈಗ ಖರ್ಚು ಮಾಡಿದ್ರೆ ಆ ರಸ್ತೆ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷದಲ್ಲಿ ಆ ರಸ್ತೆಗೆ ಹಾಕೋ ಬಂಡವಾಳ ದುಡ್ಡು ಕೂಡ ಉಳಿಯುತ್ತೆ. ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಉತ್ತಮ ರಸ್ತೆ ಮಾಡೋದ್ರ ಜೊತೆಗೆ ಗುಂಡಿ ಮುಕ್ತ ರಸ್ತೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ಮೇಲೆ ಸಭೆ ಮಾಡಿ ಎಚ್ಚರಿಸೋ ಕೆಲಸವನ್ನ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.